ಮಹಿಳೆಯರ ಋತುಸ್ರಾವದ ವೈಜ್ಞಾನಿಕ ಕಾರಣವೇನು? ನಿಮ್ಮ ಬ್ರೈನಿನ ಕೆಮಿಕಲ್ಗಳ ಜೊತೆ ಅದರ ಜೈವಿಕ ಕನೆಕ್ಷನ್ ಏನು? ಅಷ್ಟೇ ಅಲ್ಲದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಜಾತಿ ಮತ್ತು ಮೈಲಿಗೆ ಎಂಬ ಕಾಲ್ಪನಿಕ ಭ್ರಾಂತಿಗಳ ನಿಜ ಸ್ವರೂಪವನ್ನು ಅರಿಯಲು ಇಂದು ಪ್ರಯತ್ನಿಸೋಣ. ಐ ಆಮ್ ಶ್ಯೂರ್ ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಿಕೊಳ್ಳದೆ ಕೊನೆಯವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತೀರಿ ಎಂದು ನಂಬಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ವೆಲ್ಕಮ್ ಟು ಲೆಟ್ ಮಿ ಎಕ್ಸ್ಪ್ಲೇನ್. ಇವತ್ತು ನಾವು ಈ ಡಿಜಿಟಲ್ ಯುಗದಲ್ಲಿ ಬದುಕುತ್ತಿದ್ದೀವಿ. ಆದರೂ ಜಾತಿ, ಸ್ಟೇಟಸ್, ಯಾರ ಮೇಲೂ ಯಾರ್ ಕೀಳು ಅಂತ ಇವತ್ತಿಗೂ ಹೊಡೆದಾಡ್ತೀವಿ ಅಲ್ವಾ? ಆದ್ರೆ ಗುರು ಬಸವಣ್ಣನವರು ಈ ಭೇದ ಭಾವವನ್ನ ಹೊಡೆದು ಹಾಕಿದ್ದು ಕೇವಲ ಫಿಲಾಸಫಿಯಿಂದ ಅಲ್ಲ, ಪಕ್ಕಾ ಮೆಡಿಕಲ್ ಸೈನ್ಸಿಂದ. ನಿಮ್ಗೆಲ್ಲ ಗೊತ್ತಿರುವಂತೆ ಇಂದಿಗೂ ಸಮಾಜ ಮಹಿಳೆಯರ ಋತುಸ್ರಾವ ಅಥವಾ ಪೀರಿಯಡ್ಸ್ ಅನ್ನ ಅಶುದ್ಧ ಅಥವಾ ಮೈಲಿಗೆ ಎಂದು ದೂರ ಇಡುತ್ತದೆ. ಪ್ರಕೃತಿಯ ಸಹಜ ಪ್ರಕ್ರಿಯೆಯನ್ನೇ ಕೀಳರಿಮೆಯಿಂದ ನೋಡೋದು ನಿಜಕ್ಕೂ ದುರದೃಷ್ಟಕರ ಅಲ್ವೇ? ಇದಕ್ಕೆ ಅಲ್ವೇ ಗುರು ಬಸವಣ್ಣನವರು ಹೇಳೋದು, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಬನ್ನಿ ಹಾಗಾದ್ರೆ ಇವತ್ತು ಇದನ್ನ ಬಯಾಲಜಿಕಲ್ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋಣ. ಪ್ರತಿ ತಿಂಗಳು ಒಂದು ಹೆಣ್ಣಿನ ಗರ್ಭಕೋಶ ತಾನೇ ಪ್ರಕೃತಿಯ ಅತೀ ದೊಡ್ಡ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡುತ್ತೆ. ನಾಳೆ ಹುಟ್ಟಬಹುದಾದ ಪುಟಾಣಿ ಭ್ರೂಣಕ್ಕೆ ಸುರಕ್ಷಿತ ಜಾಗ ಬೇಕು ತಾನೆ. ಅದಕ್ಕಾಗಿಯೇ ದೇಹ ಗರ್ಭಕೋಶದ ಒಳಭಾಗದಲ್ಲಿ ಮೃದುವಾದ ಪೋಷಕಾಂಶಗಳಿಂದ ತುಂಬಿದ ರಕ್ತದ ಪದರವನ್ನ ನಿರ್ಮಿಸುತ್ತದೆ. ಮೆಡಿಕಲ್ ಟರ್ಮ್ಸ್ನಲ್ಲಿ ಇದನ್ನೇ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಕರೀತಾರೆ. ಒಂದು ವೇಳೆ ಗರ್ಭಧಾರಣೆ ಆಗದೆ ಹೋದ್ರೆ ಗರ್ಭಾಶಯದಲ್ಲಿ ನಿರ್ಮಾಣವಾದ ಆ ಮೃದು ರಕ್ತದ ಪದರ ಸ್ವತಃ ಕರಗಿ ಹೊರಬರ್ತದೆ. ಅದನ್ನೇ ಜಗತ್ತು ಋತುಸ್ರಾವ ಅಥವಾ ಮುಟ್ಟು ಅಂತ ದೂಷಿಸುವುದು. ಒಮ್ಮೆ ಗರ್ಭಧಾರಣೆ ಆದ್ಮೇಲೆ ಏನಾಗುತ್ತೆ ಗೊತ್ತಾ? ಅದೇ ರಕ್ತದ ಮೃದು ಪದರ ಆ ಹೊಸ ಜೀವವನ್ನ ತನ್ನೊಳಗೆ ಸುರಕ್ಷಿತವಾಗಿ ಹಿಡಿದುಕೊಂಡು ಅದಕ್ಕೆ ಉಸಿರು, ಪೋಷಣೆ ಹಾಗೂ ಬೆಚ್ಚಗಿನ ರಕ್ಷಣೆ ಎಲ್ಲವನ್ನೂ ಕೊಡುತ್ತಾ ಬೆಳೆಸ್ತದೆ. ಪ್ರಕೃತಿಯ ಈ ವ್ಯವಸ್ಥೆ ಎಷ್ಟು ಅಮೇಜಿಂಗ್ ಅಲ್ವಾ? ಗುರು ಬಸವಣ್ಣನವರು ಇನ್ನೊಂದು ಅದ್ಭುತ ಲಾಜಿಕ್ ಕೊಡ್ತಾರೆ. ಜಲಬಿಂದುವಿನ ವ್ಯವಹಾರ ಒಂದೇ. ನೀವು ರಾಜರಾಗಿರ್ಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರ್ಲಿ, ಪ್ರತಿಯೊಬ್ಬರು ಪುರುಷನ ವೀರ್ಯಾಣು ಹಾಗೂ ಹೆಣ್ಣಿನ ಅಂಡಾಣುಗಳ ಸಂಯೋಗದಿಂದ ಆರಂಭವಾಗುವ ಈ ಜೀವದ ಪ್ರಕ್ರಿಯೆಯನ್ನು ಎಲ್ಲರೂ ಅನುಭವಿಸಿಯೇ ಹುಟ್ಟಬೇಕು. ಇದಕ್ಕಿಂತ ಸ್ಪಷ್ಟವಾದ ಸತ್ಯ ಬೇರೆ ಇದೆಯಾ? ಇಂತಹ ಯೂನಿವರ್ಸಲ್ ಬಯಾಲಜಿಕಲ್ ಸತ್ಯವನ್ನ ಅಶುದ್ಧ ಅಂತ ದೂರಿಡುವುದು ಎಷ್ಟು ನ್ಯಾಯ ಎಂದು ಗುರು ಬಸವಣ್ಣನವರು ಸವಾಲ್ ಹಾಕ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ಗುರು ಬಸವಣ್ಣನವರು ಕೇವಲ 8 ವರ್ಷದ ಬಾಲಕರಾಗಿದ್ದಾಗಲೇ ತಮ್ಮ ಅಕ್ಕ ನಾಗಮ್ಮನವರು ಮುಟ್ಟಿನ ಮೈಲಿಗೆ ಎಂಬ ಹೆಸರಿನಲ್ಲಿ ಅನ್ಯಾಯ ಅನುಭವಿಸುತ್ತಿರುವುದನ್ನು ನೋಡಿ ಮೌನವಾಗಿರಲಿಲ್ಲ. ಹೆತ್ತ ಕುಟುಂಬವನ್ನೇ ನೇರವಾಗಿ ಪ್ರಶ್ನಿಸುವಷ್ಟು ಸ್ಪಷ್ಟ ಚಿಂತನೆ ಹಾಗೂ ಧೈರ್ಯ ಆ ಪುಟ್ಟ ವಯಸ್ಸಿನಲ್ಲೇ ಅವರಿಗಿತ್ತು. ಇದನ್ನು ನೆನೆಸಿಕೊಂಡ್ರೆ ನಿಜಕ್ಕೂ ಮೈ ಜುಮ್ ಎನ್ನುತ್ತದೆ ಅಲ್ವೇ? ವಚನ ಮುಂದುವರಿದಂತೆ ಅದರ ಅರ್ಥ ಇನ್ನಷ್ಟು ಡೀಪ್ ಆಗುತ್ತೆ. ಮನುಷ್ಯರ ನಡುವೆ ಕಾಣುವ ಕೋಪ, ದುಃಖ, ಅಹಂಕಾರ ಮತ್ತು ತಾರತಮ್ಯ ಇವೆಲ್ಲದರ ಮೂಲವೇನು ಅನ್ನೋದಕ್ಕೂ ಗುರು ಬಸವಣ್ಣನವರು ಅದ್ಭುತ ಉತ್ತರ ಕೊಡ್ತಾರೆ. ಅವರು ಹೇಳ್ತಾರೆ, ಆಸೆ, ಆಮಿಷ, ರೋಷ, ಹರುಷ ಹಾಗೂ ವಿಷಯಾದಿಗಳೆಲ್ಲ ಒಂದೇ. ಅಂದರೆ ಮನುಷ್ಯರ ಭಾವನೆಗಳ ಮೂಲ ಸ್ವಭಾವ ಎಲ್ಲರಲ್ಲೂ ಒಂದೇ ಅನ್ನೋದು ಅವರ ಸಂದೇಶ. ಇವತ್ತು ವಿಜ್ಞಾನವು ಅದನ್ನೇ ಹೇಳುತ್ತಿದೆ. ಕೋಟಿ ಕೋಟಿ ಆಸ್ತಿ ಇರುವ ಬಿಲಿಯನೇರ್ಗೆ ಟೆನ್ಷನ್ ಆದಾಗ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತದೆ. ಖುಷಿಯಾದಾಗ ಡೋಪಮೈನ್ ಉತ್ಪತ್ತಿಯಾಗುತ್ತದೆ. ದಿನದ ಕೂಲಿ ಮಾಡಿ ಬದುಕುವ ಸಾಮಾನ್ಯ ವ್ಯಕ್ತಿಗೂ ಸಿಟ್ಟು ಬಂದಾಗ ಅಥವಾ ಸಂತೋಷವಾದಾಗ ಅದೇ ಹಾರ್ಮೋನ್ಗಳೇ ದೇಹದಲ್ಲಿ ಕೆಲಸ ಮಾಡುತ್ತವೆ. ಹೀಗೆ ಜಗತ್ತಿನ 8 ಬಿಲಿಯನ್ ಜನರ ಎಮೋಷನಲ್ ಸಾಫ್ಟ್ವೇರ್ ಸೇಮ್ ಟು ಸೇಮ್ ಆಗಿರುವಾಗ ಜಾತಿ, ಹುಟ್ಟು ಮತ್ತು ಮೇಲು ಕೀಳು ಅನ್ನುವುದೆಲ್ಲ ಕೇವಲ ಬೂಟಾಟಿಕೆ ಅಷ್ಟೆ. ಇಷ್ಟೆಲ್ಲ ಸೈಂಟಿಫಿಕ್ ಪ್ರೂಫ್ ಇದ್ರೂ ಕೆಲವರು ನಮ್ಮ ಗುರುಗಳು ದೇವರ ಕಿವಿಯಿಂದಲೋ ಅಥವಾ ಕಲ್ಲಿನಿಂದಲೋ
ಹುಟ್ಟಿ ಬಂದರು ಅಂತಾರೆ. ಅದಕ್ಕೆ ಗುರು ಬಸವಣ್ಣನವರು ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ ಅಂತ ಡೈರೆಕ್ಟ್ ಚಾಲೆಂಜ್ ಮಾಡ್ತಾರೆ. ಹ್ಯೂಮನ್ ರೀಪ್ರೊಡಕ್ಷನ್ ಹೇಳುವ ಹಾಗೆ ಪ್ರತಿಯೊಬ್ಬ ಮನುಷ್ಯ ಭೂಮಿಗೆ ಬರೋದು ಕೇವಲ ಆ ಒಂದೇ ಸಮಯೋನಿ ಅಂದರೆ ಮ್ಯಾಮಲ್ ಬರ್ತ್ ಕೆನಾಲ್ ಮೂಲಕ. ಅದು ಬಿಟ್ಟು ಕಿವಿಯಿಂದ, ಕಲ್ಲಿನಿಂದ ಅಥವಾ ಆಕಾಶದಿಂದ ಯಾರು ಜಿಗಿದು ಬರಲ್ಲ ಅನ್ನುವ ಅಲ್ಟಿಮೇಟ್ ಬಯಾಲಜಿಕಲ್ ಕಾಮನ್ ಸೆನ್ಸ್ ಇದು. ಹಾಗಿದ್ರೆ ಸಮಾಜದಲ್ಲಿನ ಇಷ್ಟೊಂದು ಜಾತಿಗಳು, ತಾರತಮ್ಯಗಳು ಹಾಗೂ ಮೇಲು ಕೀಳುಗಳು ಹುಟ್ಟಿದ್ದು ಎಲ್ಲಿಂದ? ಇಂದಿನ ಜಾತಿಗಳು ಮೂಲತಃ ಕೇವಲ ಉದ್ಯೋಗದ ಗುರುತಾಗಿದ್ದವು. ಬೆವರು ಸುರಿಸಿ ಕಬ್ಬಿಣ ಕಾಸಿದ್ರೆ ನೀವೇ ಕಮ್ಮಾರ, ಕೈಬರಹ ತಿದ್ದಿ ಮ್ಯಾಥಮ್ಯಾಟಿಕ್ಸ್ ಮಾಡಿದ್ರೆ ನೀವು ಅಕೌಂಟೆಂಟ್, ಲ್ಯಾಪ್ಟಾಪ್ ಇಟ್ಟುಕೊಂಡು ಕೋಡಿಂಗ್ ಮಾಡಿದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್. ಹೀಗಾಗಿ ಪ್ರತಿಯೊಬ್ಬರ ಮನದಲ್ಲೂ ಮೂಡಲೇಬೇಕಾದ $1 ಮಿಲಿಯನ್ ಪ್ರಶ್ನೆ ಏನ್ ಗೊತ್ತಾ? ನಮ್ಮ ದೇಹದ ಮೂಲ ರಚನೆಯಲ್ಲಿ ಭೇದವಿಲ್ಲ, ಮೆದುಳಿನ ನ್ಯೂರೋಕೆಮಿಕಲ್ಸ್ಗಳಲ್ಲೂ ಭೇದವಿಲ್ಲ, ಜೆನೆಟಿಕ್ ಮೆಕ್ಯಾನಿಸಮ್ ಕೂಡ ಎಲ್ಲರಲ್ಲೂ ಬಹುತೇಕ ಒಂದೇ. ಹಾಗಾದ್ರೆ ನಿಜವಾಗಿ ಶ್ರೇಷ್ಠರು ಯಾರು? ಇದಕ್ಕೆ ಗುರು ಬಸವಣ್ಣನವರು ಕೊಡುವ ಶಾರ್ಟ್ ಅಂಡ್ ಸಿಂಪಲ್ ಉತ್ತರ: ಲಿಂಗ ಸ್ಥಳವನು ಅರಿದವನೇ ಕುಲಜನು. ಸಮುದ್ರವೇ ಬೇರೆ, ಅಲೆಗಳೇ ಬೇರೆ ಆಗಿರೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾರು ತನ್ನ ಸುತ್ತಲಿರೋ ಎಲ್ಲರಲ್ಲಿಯೂ ತನ್ನನ್ನೇ ಕಾಣ್ತಾನೋ, ಈ ದೊಡ್ಡ ಸತ್ಯವನ್ನ ಯಾರು ಅರ್ಥ ಮಾಡಿಕೊಳ್ತಾನೋ ಅವನೇ ಅಲ್ವಾ ನಿಜವಾದ ಕುಲಜನು. ಬ್ರಹ್ಮಾಂಡದ ಈ ರಹಸ್ಯ ಗೊತ್ತಾದ ಮೇಲೂ ಕೇವಲ ನಮ್ಮ ಹುಟ್ಟು ಅಥವಾ ಜಾತಿಯಿಂದ ನಾವು ಇನ್ನೊಬ್ಬರಿಗಿಂತ ಶ್ರೇಷ್ಠ ಅಂತ ಇವತ್ತಿಗೂ ನಂಬುತ್ತಿದ್ರೆ, ದಿಸ್ ಇಸ್ ದ ಟೈಮ್ ಟು ಚೇಂಜ್ ಅವರ್ ಮೈಂಡ್ಸೆಟ್. ಬಸವ ಸಮಿತಿಯ ನಿರ್ಮಾಣವಾದ ಈ ಸಂಚಿಕೆಯು ಅಧ್ಯಕ್ಷರಾದ ಡಾ. ಶ್ರೀ ಅರವಿಂದ ಜತ್ತಿ ಅವರ ಮಾರ್ಗದರ್ಶನದಲ್ಲಿ ಮೂಡಿಬರುತ್ತಿದೆ. ವಿ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಅಗೇನ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಅಲ್ಲಿಯವರೆಗೆ ತಮಗೆಲ್ಲರಿಗೂ ಪ್ರೀತಿಯ ಶರಣು ಶರಣಾರ್ಥಿಗಳು.